ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಪರೀಕ್ಷಿಸಲು ಕೆಲವೊಂದು ಕೆಲಸವನ್ನು ಮಾಡು ಎಂದು ಹೇಳುತ್ತಾರೆ. ಅದು ನಿಮ್ಮ ಜೀವಿತದಲ್ಲಿ ಅದ್ಭುತವೇ ಆಗಿದೆ. ಪೇತ್ರನ ವಿಷಯದಲ್ಲಿ ಸೋತಂತ ಪೇತ್ರನಿಗೆ ಯೇಸುವು ಹೇಳುತ್ತಾರೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು ಎಂದು, ಬಲೆಯನ್ನು ಹಾಕು ಎಂದು. ಆದರೆ ದೇವರೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟವು, ಏನೂ ಸಿಕ್ಕಲಿಲ್ಲ. ಆದರೆ ಯೇಸುವೆ, ನಿನ್ನ ಮಾತಿನ ಮೇಲೆಗೆ ನಾನು ಬಲೆ ಹಾಕುವೆನು ಎಂದಾಗ ಅಲ್ಲಿ ರಾಶಿ ರಾಶಿಯಾಗಿ ಮೀನು ಅವರಿಗೆ ದೊರೆಯಿತು. ಕೆಲವೊಂದು ಸಮಯಗಳಲ್ಲಿ ದೇವರನ್ನು ಬಿಟ್ಟು ಮಾಡಿದಂಥ ಕಾರ್ಯಗಳಿಗೆ ನಾವು ಸೋತವರಾಗಿರುತ್ತೇವೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಆತನು ಯಾವಾಗಲೂ ಸಿದ್ಧವಾಗಿರುವ ದೇವರು. ಅಲ್ಲಿ ಪೇತ್ರನಿಗೆ ಕಂಡಂತಹ ಆ ಅದ್ಭುತವಾದಂತಹ ವಿಷಯವು ನಮ್ಮ ಜೀವಿತದಲ್ಲಿ ಸಂಭವಿಸುವುದಕ್ಕೆ ಸದಾ ಇದೆ. ನಾವು ಪ್ರಾರ್ಥನೆಯಲ್ಲಿ ನಿರಂತರಾಗಿರಬೇಕು, ನಂಬಿಕೆಯಲ್ಲಿ ದೃಢವಾಗಿರಬೇಕು, ದೇವರನ್ನು ಯಾವಾಗಲೂ ದೃಷ್ಟಿಸಬೇಕು, ಆತನ ಮಾತಿಗಾಗಿ ಕಾದಿರಬೇಕು. ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದವು ನೀವು ಯೋಚಿಸುವುದಕ್ಕಿಂತ ಹತ್ತಿರವಾಗಿಯೇ ಇದೆ. ಅದು ತಕ್ಕ ಸಮಯದಲ್ಲಿ ಸಂಭವಿಸುತ್ತದೆ. ದೇವರು ನಿಮ್ಮ ಅತ್ಯಂತ ನೋವಿನ ಕಥೆಗಳನ್ನು ಸುಂದರವಾದ ಸಾಕ್ಷಿಯಾಗಿ ಮಾಡುವರು. ಆ ದಡದಲ್ಲಿ ಜನರುಗಳು ಆತನ ವಾಕ್ಯಗಳನ್ನು ಕೇಳಿದರು. ಆದರೆ ಆತನು ದೋಣಿಯಲ್ಲಿ ಬಂದದ್ದು ಪೇತ್ರನನ್ನು ಹುಡುಕಿ ಆತನಿಗೆ ತನ್ನ ವಿಷಯದ ಕಾರ್ಯಗಳನ್ನು ತೋರಿಸುವುದಕ್ಕಾಗಿಯೂ ಹಾಗೆ ಆತನನ್ನು ತನ್ನ ರಾಜ್ಯದ ವಿಷಯಕ್ಕೆ ಸೇವೆಗಾಗಿ ನೇಮಿಸುವುದಕ್ಕಾಗಿ ಆತನು ಬಂದನು. ನೀವು ದಡದಲ್ಲಿರುವಂತಹ ಜನರಾಗಿ ಕೇಳುವವರಲ್ಲ, ನೀವು ನಾವಿಕನಾದ ದೇವರು ಇರುವ ದೋಣಿಯಲ್ಲಿ ನಡೆಯುವಂಥವರು. ನಿಮ್ಮ ಜೀವಿತದಲ್ಲಿ ಬಲಹೀನತೆಗಳ ಕಾರ್ಯಗಳು ಅದು ಇನ್ನು ಮುಂದೆ ನೀವು ಕಾಣುವುದಿಲ್ಲ. ನಿಮಗೆ ಹೇಳಿದ ಕಾರ್ಯದಲ್ಲಿ ನೀವು ಶಕ್ತರಾಗಿ ದೇವರನ್ನು ನಂಬಿರಿ, ಆತನ ಕಾರ್ಯಕ್ಕೆ ಸಿದ್ಧರಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.